ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ 2026ರ ಭವಿಷ್ಯವನ್ನು. ನಾವು ನೂತನ ಆಂಗ್ಲ ವರ್ಷದ 2025ರಿಂದ 26ಗಿನ ನಮ್ಮ ಪಯಣವನ್ನು ಮುಂದುವರಿಸುತ್ತಾ ಇದ್ದೇವೆ. ಕ್ಯಾಲೆಂಡರ್ ಚೇಂಜ್ ಮಾಡಿದ್ದೀವಿ ಆಲ್ರೆಡಿ. ತುಂಬ ಜನಗಳು ಗುರಿಗಳನ್ನು, ಸಾಧನೆಗಳನ್ನು ಸಾಧಿಸಬೇಕು, ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಸಾಕಷ್ಟು ಅವಮಾನಗಳು, ಸಾಕಷ್ಟು ಸಂಕಷ್ಟಗಳು, ಸಾಕಷ್ಟು ಪರಿಶ್ರಮದಿಂದ ಕೆಲವೊಂದು ವ್ಯಕ್ತಿಗಳು 2025ರಲ್ಲಿ ಸಕ್ಸಸ್ ಆಗಿರ್ತಾರೆ. ಮತ್ತಷ್ಟು ಕೆಲವೊಂದು ವ್ಯಕ್ತಿಗಳು ಪ್ರಯತ್ನವನ್ನು ನಿಲ್ಲಿಸದೆ ಹೋರಾಟ ಮಾಡ್ತಾ ಇರ್ತಾರೆ. ಬಟ್ ಅಂತಹ ವ್ಯಕ್ತಿಗಳಿಗೆ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಸಮಸ್ತ ಜನತೆಗೆ ಈ ವರ್ಷ ಅಂದರೆ ಈ ಹೊಸ ವರ್ಷ ನಿಮ್ಮ ಹೊಸ ಕನಸುಗಳನ್ನು, ಹೊಸ ಆಸೆಗಳನ್ನು, ಹೊಸ ಯೋಜನೆಗಳನ್ನು ಪ್ರತಿಯೊಂದು ವಿಷಯದಲ್ಲಿ ಅನುಕೂಲವಾಗಿ ಇರಲಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ರಾಶಿಯಾಧಿಪತಿ ಶನಿ ಪರಮಾತ್ಮ ಸ್ವಂತ ಮೂಲ ತ್ರಿಕೋನ ರಾಶಿಯಾಗಿರುವಂಥ ಕುಂಭರಾಶಿಯ ಜಾತಕದರಿಗೆ 2026 ಇಷ್ಟು ದಿನಗಳ ಕಾಲ ಸಾಡೆ ಸಾತಿನ ಅವಸ್ಥೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ತಮ್ಮ ಪಯಣವನ್ನು ಈ ಹೋರಾಟಗಳ ಮುಖಾಂತರ, ಪ್ರಯತ್ನಗಳ ಮುಖಾಂತರ, ಕಠಿಣ ಪರಿಶ್ರಮ ಮುಖಾಂತರ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಕುಂಭರಾಶಿಯವರಿಗೆ ನಿಜವಾಗ್ಲೂ ಕೂಡ 2026ರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾಣ್ಕೊಳ್ಳೋದಕ್ಕೆ, ಒಂದು ಬದಲಾವಣೆಯನ್ನು ಹೊಂದೋದಕ್ಕೆ ಈ 2026 ಒಂದು ಒಳ್ಳೆಯ ಅವಕಾಶ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ವಾಭಾವಿಕವಾಗಿ ಪ್ರಾಮಾಣಿಕ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು, ಕಷ್ಟವನ್ನು ನಂಬಿಕೊಂಡಿರುವಂತಹ ವ್ಯಕ್ತಿಗಳು, ಧರ್ಮವನ್ನು, ಪ್ರಾಮಾಣಿಕತೆಯನ್ನು ಉಸಿರಾಗಿ ನಂಬಿರುವಂತಹ ವ್ಯಕ್ತಿಗಳು, ತಾವು ಕಷ್ಟದಲ್ಲಿದ್ದರೂ ಕೂಡ ತಮ್ಮನ್ನು ನಂಬಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಸಹಕಾರ ಮಾಡುವುದಕ್ಕೆ ಮುಂದೆ ನಿಲ್ಲುವಂತಹ ವ್ಯಕ್ತಿಗಳು ಕುಂಭರಾಶಿಯವರು ಅಂತಾನೆ ಹೇಳ್ಬೋದು. ಅಂತಹ ಕುಂಭರಾಶಿ ವ್ಯಕ್ತಿಗಳಿಗೆ ಈ 2026 ಗುರುಬಲ ಅನ್ನೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆರಂಭದಲ್ಲಿ, ಅಂತ್ಯದಲ್ಲಿ ಈಗ ಗುರು ಪರಮಾತ್ಮರು 2026ರಿಂದ ನಾವು ನೋಡುವುದಾದರೆ ದೇವಗುರು ಬೃಹಸ್ಪತಿಯು ಈಗ ಮಿಥುನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಪರಮಾತ್ಮರು 2 ಬಾರಿ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾರೆ. ಜನವರಿಯಿಂದ ಜೂನ್ 1ನೇ ತಾರೀಕಿನವರೆಗೂ ಮಿಥುನ ರಾಶಿಯಲ್ಲಿ, ಆಮೇಲೆ ಕಟಕ ರಾಶಿಯಲ್ಲಿ, ಆದ ಮೇಲೆ ಸಿಂಹ ರಾಶಿಯಲ್ಲಿ ಈ 2 ವಿಧವಾಗಿರುವಂತಹ ಪಯಣದಲ್ಲಿ ಅತ್ಯಧಿಕವಾಗಿ ಲಾಭಗಳನ್ನು ಪಡಿತಾ ಇರೋದು ಕುಂಭರಾಶಿಯವರು. ಗುರುಬಲದಿಂದ ಸಾಡೆ ಸಾತಿನಿಂದ ಸಮಸ್ಯೆಗಳಿದ್ದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಪಡ್ತಾ ಇದ್ದಾರೆ. ಬಟ್ ಆದ್ರೂ ಅವರಿಗೆ ಅದೃಷ್ಟ ಕೂಡಿ ಬರ್ತಾ ಇಲ್ಲ ಅನ್ನುವಂತಹ ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ 3-4 ಪಾದಗಳಲ್ಲಿ ಜನಿಸಿದವರು, ಶತಭಿಷ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು, ಪೂರ್ವಭಾದ್ರ 1, 2, 3 ಪಾದಗಳಲ್ಲಿ ಜನಿಸಿದವರು ಈ ಕುಂಭರಾಶಿಗೆ ಸೇರ್ತಾರೆ. ಈ ವರ್ಷ ಮುಂಚೆ ಹೇಳಿದಂಗೆ ಒಂದು ಅದ್ಭುತವಾಗಿರುವಂಥ ಒಂದು ಬದಲಾವಣೆಗಳನ್ನು ತರುವಂತಹ ವರ್ಷ ಅಂತ ಹೇಳ್ಬೋದು ಇವರಿಗೆ ಅಂತ ಹೇಳ್ಬೋದು. ಸಾಡೆ ಸಾತಿನ ಕೊನೆಯ ಹಂತ. ರಾಶಿಯಾಧಿಪತಿ ತನ್ನದೇ ಆಗಿರುವಂಥ ಮೂಲ ತ್ರಿಕೋನ ರಾಶಿ ಕುಂಭರಾಶಿಯವರಿಗೆ ಈ ಕೊನೆಯ ಹಂತದಲ್ಲಿ ಕುಟುಂಬದ ಸ್ಥಾನದಲ್ಲಿ ಇರುತ್ತೆ. ಸ್ಥಿರವಾಗಿ ವರ್ಷ ಪೂರ್ತಿ ಈ ಸ್ಥಾನದಲ್ಲೇ ಇರುತ್ತಾ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, ತಮ್ಮನ್ನು ತಾವು ಒಳ್ಳೆಯ ವಿಚಾರಗಳಿಗೆ ಸನ್ನದ್ಧತೆ ಅಂದರೆ ಬರುವಂತಹ ಕೆಲವೊಂದು ಪ್ರಯತ್ನಗಳಿಗೆ ಪ್ರಿಪರೇಷನ್ ಅಂತ ಹೇಳ್ತಾ ಇರ್ತೀವಿ, ಅಂದರೆ ಸನ್ನದ್ಧತೆ ಮಾಡಿಕೊಳ್ಳುವುದಾಗಿರಬಹುದು. ಒಂಥರ ಕಷ್ಟಪಡುವಂಥ ಒಂದು ಗುಣ ಯಾವುದು ಈ 5.5 ವರ್ಷ ಅಂದರೆ 6 ವರ್ಷಗಳ ಕಾಲದಲ್ಲಿ ಇವರಿಗೆ ಚೆನ್ನಾಗಿ ಒಂದು ಅರ್ಥ ಆಗಿರುತ್ತೆ. ಅಂದರೆ ಅದೃಷ್ಟವಾಗಿ, ಅದ್ಭುತವಾಗಿ ಯಾವುದೂ ನಡೆಯಲ್ಲ. ಧರ್ಮಕಾರಕ, ಕರ್ಮಕಾರಕ ಶನಿ ಪರಮಾತ್ಮನ ರಾಶಿಯಾಧಿಪತಿ ಆಗಿರುವುದರಿಂದ ಕಷ್ಟಪಟ್ಟರೆ ಮಾತ್ರ ಫಲ. ಸುಮ್ಮನೆ ಆರಾಮಾಗಿ ವಿಲಾಸಮಯ ಜೀವನವನ್ನು ನೋಡ್ತಾ ಕನಸುಗಳಲ್ಲಿ ಜೀವನವನ್ನು ಮಾಡುವಂತಹ ಸಂದರ್ಭಗಳು ಇಲ್ಲ. ಆದ್ದರಿಂದ ಕಷ್ಟಪಡುವಂಥ ಒಂದು ಗುಣವನ್ನು, ಸರಿಯಾಗಿರುವಂತಹ ಮಾರ್ಗದಲ್ಲಿ ಯೋಚನೆಗಳನ್ನು ಇವರು ತಗೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳಾಗಿರಬಹುದು, ಇವರು ತಗೊಳ್ಳುವಂತಹ ಪ್ರಮುಖವಾಗಿರುವಂತಹ ಹೊಸ ಪ್ರಯತ್ನಗಳಾಗಿರಬಹುದು, ಎಲ್ಲವೂ ಕೂಡ ಹಾರ್ಡ್ ವರ್ಕಿಂದ ಕೂಡಿ ತುಂಬ ಒಂದು ರೀತಿ ಸಮಸ್ಯೆ ಬಂದರೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಮಾಡಬೇಕು, ಯಾವ ರೀತಿಯಲ್ಲಿ ಪರಿಷ್ಕಾರವನ್ನು ಹುಡುಕಬೇಕು. ಈಗ ಕಾರ್ಪೊರೇಟ್ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ POA ಅಂತ, ಪ್ಲಾನ್ ಆಫ್ ಆಕ್ಷನ್. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬರುವಂಥ 2026ರಲ್ಲಿ ತಮ್ಮ ಅದೃಷ್ಟವನ್ನು ನಿಜವಾಗ್ಲೂ ಪರೀಕ್ಷೆ ಮಾಡ್ಕೋಬೇಕು ಅನ್ನುವಂತಹ ಒಂದು ನೇಚರಿಂದ ಪ್ರಯಾಣ ಮಾಡ್ತಾ ಇರುವಂಥ ನಮ್ಮ ಕುಂಭರಾಶಿ
ಈ ವ್ಯಕ್ತಿಗಳಿಗೆ ಅವರು ಯೋಚನೆ ಮಾಡುವಂತಹ ವಿಧಾನ ಆಗಿರಬಹುದು, ತಗೊಳ್ಳುವಂತಹ ಸ್ಟೆಪ್ ಆಗಿರಬಹುದು, ಇವರು ಕೊಡುವಂತಹ ಸಾಥ್ ಆಗಿರಬಹುದು, ಸ್ಟ್ಯಾಂಡ್ ಆಗಿರುತ್ತೆ. ಇವೆಲ್ಲವೂ ಕೂಡ ಒಂದು ಬದಲಾವಣೆಗಳಿಂದ ಕೂಡಿರುತ್ತೆ, ಒಂದು ಹೊಸ ಆವಿಷ್ಕರಣೆಗಳಿಂದ ಕೂಡಿರುತ್ತೆ. ಯಾಕಂದರೆ ಗುರುವಿಗೆ ಸಾಧಾರಣವಾಗಿ ಅಂದರೆ ಅವರನ್ನು ನೀಡುವಂತಹ ದೃಷ್ಟಿ, ಅವರು ನೋಡುವಂತಹ ದೃಷ್ಟಿ ಇರುತ್ತಾ ಈ ಕುಂಭರಾಶಿಯವರು ವರೆಗೆ ಜನವರಿ 1ರಿಂದ ಜೂನ್ 1ರವರೆಗೂ ಪಂಚಮ ಸ್ಥಾನ. ಯಾವಾಗಲೂ ಕೂಡ ಗುರು ಪರಮಾತ್ಮ ದೀರ್ಘಕಾಲ ಸಂಚಾರವಾಗಿರುವಂತಹ ಗುರು ಶನಿ ರಾಹು ಕೇತು ದೀರ್ಘಕಾಲ ಸಂಚಾರ ಮಾಡಿ ಗೋಚಾರ ಫಲಗಳನ್ನು ನೀಡ್ತಾ ಇರ್ತಾರೆ. ಈ ಗುರು ಯಾರ ಜಾತಕದಲ್ಲಿ ಗೋಚಾರದಲ್ಲಿ ಆದರೂ ಕೂಡ ಈ ದ್ವಿತೀಯ ಧನ ಕುಟುಂಬ ಸ್ಥಾನ, ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ಭಾಗ್ಯ ಏಕಾದಶ ಸ್ಥಾನಗಳಲ್ಲಿ ವಿಪರೀತವಾಗಿರುವಂತಹ ರಾಜಯೋಗ ಅದೃಷ್ಟವನ್ನು ನೀಡ್ತಾ ಇರ್ತಾರೆ. ಈಗ ಕುಂಭರಾಶಿಯವರಿಗೆ 2026 ಏನಕ್ಕಷ್ಟು ವಿಶಿಷ್ಟತೆ, ಏನಕ್ಕೆ ಅಷ್ಟು ಅದ್ಭುತವಾಗಿರುತ್ತೆ ಅಂದರೆ ಜನವರಿ 1ರಿಂದ ಜೂನ್ 1ರವರೆಗೂ ಕೂಡ ಪಂಚಮ ಸ್ಥಾನ, ಒಳ್ಳೆಯ ಸ್ಥಾನ, ಅದ್ಭುತವಾಗಿರುವಂತಹ ರಾಜಯೋಗವನ್ನು ನೀಡುವಂಥ ಸ್ಥಾನ. ಇನ್ನು 2ನೆಯ ದಶೆ ಎಂದರೆ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಕೂಡ ಇದು 6ನೇ ಸ್ಥಾನ. ಸ್ವಲ್ಪ ಈ 3 ಮಂತ್ಸ್ ಏನಿದೆಯೋ, ಸ್ವಲ್ಪ 3 to 4 ಮಂತ್ಸ್ ಏನಿದೆ, ಇದು ಸ್ವಲ್ಪ ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಮತ್ತೆ ಅಕ್ಟೋಬರ್ 31ರಿಂದ ಡಿಸೆಂಬರ್ ಎಂಡಿಂಗ್ವರೆಗೂ ಕೂಡ ಸಪ್ತಮ ಸ್ಥಾನದಲ್ಲಿ ನೋಡಿ, ಪಂಚಮ ಸಪ್ತಮ ಎರಡೂ ಸ್ಥಾನಗಳಲ್ಲಿ ಯೋಗಕಾರಕನಾಗಿದ್ರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ನೀಡ್ತಾ ಇರ್ತಾರೆ. ಅದು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಪರಮಾತ್ಮರು ಒಳ್ಳೆಯ ಧನಯೋಗ, ವಿಪರೀತವಾಗಿರುವಂತಹ ಧನ ಪ್ರವಾಹ ಮತ್ತು ವಿಪರೀತವಾಗಿರುವಂತಹ ಧನ ಲಾಭಗಳು, ಆದಾಯ ಅಧಿಕವಾಗಿ, ಆದಾಯ ಕಷ್ಟಕ್ಕೆ ತಕ್ಕ ಫಲಿತ ಸಿಕ್ಕಿದರೂ ಅಂತ ಕಾಯ್ತಾ ಇರುವಂಥವರಿಗೆ ಇವರು ಎಕ್ಸ್ಟೆನ್ಷನ್ ಮೀರಿ ಆದಾಯವನ್ನು ಪಡೆಯುವುದು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಪಡೆಯುವುದು, ಇವರ ಹೆಸರು ಗೌರವ ಮರ್ಯಾದೆಗಳು ದುಪ್ಪಟ್ಟು ಆಗುವುದು, ಈ ನೇಮ್ ಆ್ಯಂಡ್ ಫೇಮ್ ಏನಾದರೂ ಇದ್ರೂ ಕೂಡ ಈ ಸಮುದಾಯದಲ್ಲಿ ಅಂದರೆ ಇವರ ಗುಂಪಿನಲ್ಲಿ, ಇವರ ಸಾಮಾಜಿಕ ವಿಷಯಗಳಲ್ಲಿ ಒಳ್ಳೆಯ ಗೌರವ ಸ್ಥಾನಮಾನ ಅನ್ನೋದು ಸಿಗ್ತಾ ಇರುತ್ತೆ. ಉದ್ಯೋಗಸ್ಥರಿಗೆ ಇಂಕ್ರಿಮೆಂಟ್ ಅದ್ಭುತವಾಗಿ ಸಿಗುತ್ತೆ. ಮತ್ತು ಇಂಕ್ರಿಮೆಂಟ್ ಆಗೋದಾಗಿರಬಹುದು, ಈಗ ಮಾಡುವಂತಹ ಹೊಸ ಉದ್ಯೋಗ ಪ್ರಯತ್ನಗಳು ಕೂಡ ಇದ್ದೇ ಇರುತ್ತೆ. ಉದ್ಯೋಗದ ಬಗ್ಗೆ ಮತ್ತೆ ಹೇಳ್ತೀನಿ, ಅದು ಯಾವ ರೀತಿಯ ಇರುತ್ತೆ ಅಂತ. ಇನ್ನು ವಿವಾಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ. ಇನ್ನು ಸಂತಾನದ ಬಗ್ಗೆ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳು ಸಂತಾನದ ಮುಖಾಂತರ ಅಥವಾ ಸಂತಾನ ಪಡೆಯುವುದರಲ್ಲಿ ಗುಡ್ ನ್ಯೂಸ್ ಕೇಳುವಂಥ, ಒಂದು ಸಂತಸದ ಸುದ್ದಿಯನ್ನು ಕೇಳುವಂಥ ವಿಷಯಗಳು ನಡೆಯಬಹುದು. ವ್ಯಾಪಾರಗಳಲ್ಲಿ ವಿಶೇಷವಾಗಿ ಲಾಭಗಳನ್ನು ನೋಡುವುದಾಗಿರಬಹುದು. ಈ ಸಂದರ್ಭದಲ್ಲಿ ವಿದೇಶಿ ಯೋಗ, ವಿದೇಶಿ ವಾಸ, ವಿದೇಶಿ ಉದ್ಯೋಗ ಇತ್ಯಾದಿ ವಿಷಯಗಳೆಲ್ಲ ಕೂಡಿ ಬರುತ್ತೆ. ಈಗ ಸಪ್ತಮ ದೃಷ್ಟಿ ಇರುತ್ತೆ, 1, 5, 7 ಈ ದೃಷ್ಟಿ ಗುರುಗೆ ಇರುವುದರಿಂದ, ಈಗ ಸಪ್ತಮ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಬೀಳುವುದರಿಂದ ಕುಂಭರಾಶಿಯವರಿಗೆ 2026 ಅನ್ನುವಂತಹ ಪ್ರಯಾಣದಲ್ಲಿ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಪ್ರಮುಖ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಉನ್ನತ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿಗಳು ಪರಿಚಯ, ಇವರ ಒಳ್ಳೆಯತನ, ಇವರ ಹಾರ್ಡ್ ವರ್ಕನ್ನು ರೆಕಗ್ನೈಸ್ ಮಾಡುವುದಾಗಿರಬಹುದು, ಇವರಿಗೆ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಜವಾಬ್ದಾರಿಗಳನ್ನು ವಹಿಸುವುದಾಗಿರಬಹುದು. ಇವರು ಮಾಡುವಂತಹ ಪ್ರಯತ್ನಗಳಲ್ಲಿ ಸಾಲು ಸಾಲು ಯಶಸ್ಸುಗಳು ಅಂದರೆ ಒಂದರ ಮೇಲೆ ಒಂದು ಅದ್ಭುತ ರೀತಿಯಲ್ಲಿ, ಅಂದರೆ ಹಿಂದಿನ ದಿನಗಳಲ್ಲಿ ಸಾಕಷ್ಟು ಅವಮಾನಗಳನ್ನು, ಸಾಕಷ್ಟು ಫೇಲ್ಯೂರ್ಸ್ ನೋಡಿರಬಹುದು. ವ್ಯಕ್ತಿಗಳಿಗೆ ಈ ಪಂಚಮ ಗುರು ಅನ್ನೋದು ಈ ರೀತಿ ಅದ್ಭುತವಾಗಿರುವಂಥ ಧನಲಾಭ, ಭೂಲಾಭ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಕುಟುಂಬ ಸೌಖ್ಯ, ಕುಟುಂಬ ಸ್ಥಾನ ಈ ವಿಷಯಗಳಿಂದ ಇವರಿಗೆ ಅದ್ಭುತ ರೀತಿಯಲ್ಲಿ ಯೋಗ ಫಲಗಳು ಅನ್ನೋದು ಇರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವುದು, ಸಂತಾನದ ಮುಖಾಂತರ ಒಳ್ಳೆಯ ಸ್ಥಾನಮಾನದಲ್ಲಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದು, ಒಳ್ಳೆಯ ಹುದ್ದೆಗೆ ಆಯ್ಕೆ ಆಗೋದು, ಸಂತಾನದ ಮುಖಾಂತರ ವಿದೇಶಿ ಅವಕಾಶಗಳು, ವಿವಾಹ ಪ್ರಯತ್ನಗಳು ಇತ್ಯಾದಿ ವಿಷಯಗಳ ಮುಖಾಂತರ ಒಂದು ರೀತಿ ಗುರುಬಲ ಅನ್ನೋದು ಅದ್ಭುತವಾಗಿ ಕುಂಭರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ಇರುತ್ತೆ. ಇನ್ನು ಜೂನ್ 1ರಿಂದ ಅಕ್ಟೋಬರ್ 31ರವರೆಗೆ ಇದೊಂಥರ ಇಂಟರ್ವೆಲ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಅಂದರೆ ಮಧ್ಯದಲ್ಲಿ ಒಂದು ಇರಬೇಕಲ್ವಾ. ಸೊ ಲೈಫ್ ಒಂದೇ ಥರ ಹೋಗ್ತಾ ಇದ್ದರೆ ಈ ಸ್ಪೀಡ್ ಬ್ರೇಕರ್ಸ್ ಅಂತ ಈ ರೀತಿಯಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇರುವಂಥ ಕುಂಭರಾಶಿಯವರಿಗೆ ಸ್ವಲ್ಪ ಸ್ಪೀಡ್ ಬ್ರೇಕರ್ ಅಡ್ಡ ಬರುತ್ತೆ. 6ನೇ ಮನೆಯಲ್ಲಿ ಗುರು ಸಂಚಾರ ನೋಡೋಣ. ರೋಗ ಶಸ್ತ್ರ ಭಾವದಲ್ಲಿ ಈ ಗುರು ಸಂಚಾರ ಅನ್ನೋದು ಬೇಡಪ್ಪ, ಇಷ್ಟು ಸ್ಪೀಡ್ ಸ್ವಲ್ಪ ಏನಂತಾರೆ, ಸ್ವಲ್ಪ ನಿಧಾನಕ್ಕೆ ಹೋಗಿ, ಇನ್ನೂ ಇದೆ, ಅಷ್ಟು ಬೇಗ ನಿಮ್ಮದು ಮುಗ್ದಿಲ್ಲ ಅಂತ 6ನೇ ಮನೆಯಲ್ಲಿ ಗುರು ಬಂದು ಸ್ವಲ್ಪ ಒಂದು 3-4 ತಿಂಗಳು ಏನು ಮಾಡ್ತಾರೆ, ಈ ಸಂದರ್ಭದಲ್ಲಿ ಸಾಕಷ್ಟು ಆದಾಯವನ್ನು ನೋಡಿರುವಂಥ ವ್ಯಕ್ತಿಗಳಿಗೆ ಸಡನ್ನಾಗಿ ಆದಾಯ ಕಮ್ಮಿ ಆಗಿರೋದಾಗಿರಬಹುದು, ಸಣ್ಣ ಪುಟ್ಟ
ಅಪಮಾನಗಳಾಗಿರ್ಬೋದು ಹೊಸದೇನಲ್ಲ. ಆದಾಯ ಕಮ್ಮಿ, ಅವಮಾನಗಳು, ನಷ್ಟಗಳು, ಸಂಕಷ್ಟಗಳು ಕುಂಭರಾಶಿಯವರಿಗೆ ಇವೇನು ಹೊಸತಲ್ಲ. ಇವೆಲ್ಲವನ್ನು ನೋಡಿ ಇವೆಲ್ಲವನ್ನು ಸಹಿಸಿಕೊಂಡೇ ಜೀವನದಲ್ಲಿ ಉನ್ನತ ಹಂತಕ್ಕೆ ಬಂದಿರ್ತಾರೆ. ಈ 3-4 ತಿಂಗಳ ಕಾಲ ಈ ರೀತಿ ಸಣ್ಣ ಪುಟ್ಟ ಅವಮಾನಗಳಾಗಿರಬಹುದು, ಸಾಲಗಳಿಂದ ಸ್ವಲ್ಪ ಕಿರಿಕಿರಿ, ಸಾಲ ಕೊಟ್ಟಿರೋರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗೋದಾಗಿರ್ಬೋದು. ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕುಂಭರಾಶಿಯವರನ್ನು ಜಾಬಿಂದ ಅಂದರೆ ಬದಲಾವಣೆ ನಿರಾಕರಿಸ್ತಾ ಇರ್ತಾರೆ. ಇವರು ಅಂದರೆ ಹಾರ್ಡ್ ವರ್ಕ್, ಇವರ ಡೆಡಿಕೇಶನ್, ಪಂಕ್ಚುಯಾಲಿಟಿ. ಸೊ ಆಲ್ಮೋಸ್ಟ್ ಯಾವುದೇ ಒಂದು ಸಂಸ್ಥೆಯಿಂದ ಕುಂಭರಾಶಿಯವರನ್ನು ತೆಗೆಯೋದಿಲ್ಲ. ಬಟ್ ಈ ಸಂದರ್ಭದಲ್ಲಿ ಈ ಒತ್ತಡ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಥವಾ ಪ್ರೆಷರ್ಶಿಪ್, ಟೈಮಿಂಗ್ಸ್ ಇತ್ಯಾದಿ ವಿಷಯಗಳಿಂದ ಆ ಜಾಬಿಂದ ಸ್ವಲ್ಪ ಹೊರಗಡೆ ಹೋಗೋಣ, ಬೇರೆ ಜಾಬ್ಗೆ ಪ್ರಯತ್ನ ಮಾಡೋಣ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ತುಂಬ ಆತಂಕಗಳಿಂದ ಕ್ಲಿಯರ್ ಮಾಡೋಕ್ಕೆ ಆಗದೇ ಇರೋದು, ಇಂಟರ್ವ್ಯೂ, ಈ ರೀತಿ ಹಣ ನಷ್ಟ, ಅನಾರೋಗ್ಯ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಆದಾಯವನ್ನು ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನು ಕಾಡ್ತಾ ಇರುತ್ತೆ. ಓಕೆ, ಇದೊಂದು ಸ್ಪೀಡ್ ಬ್ರೇಕರ್ ಅಂದ್ಕೊಳ್ಳೋಣ. ಇನ್ನು ಅಕ್ಟೋಬರ್ 30ರಿಂದ ಡಿಸೆಂಬರ್ 2ರವರೆಗೆ ಮತ್ತೆ ರಾಜಯೋಗ. ಯಾಕಂದರೆ ಇಲ್ಲಿ ಪಂಚಮ, ಷಷ್ಠ, ಸಪ್ತಮ ಭಾವದಲ್ಲಿ ಕೂಡ ಗುರು ಯೋಗ ಕಾರಕನಾಗಿರುವುದರಿಂದ ಇದು ಮಹಾರಾಜಯೋಗ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಅಂದರೆ ತಾವು ಏನನ್ನು ಪಡೆಯಬೇಕು, ಏನು ಸ್ಟಾಪ್ ಆಗಿರುತ್ತೋ ಇಂದಿನ ದಿನಗಳಲ್ಲಿ ಪಡೆಯುವಂತಹ ಒಂದು ಅದ್ಭುತ ರೀತಿಯಲ್ಲಿರುವಂತಹ ಒಂದು ವೈಭವ ಮತ್ತೆ ಮತ್ತೆ ಮರಳಿ ಬರುತ್ತೆ. ಇವರ ಜೀವನದಲ್ಲಿ ಒಂದು ರಾಜಯೋಗ, ಅಧಿಕಾರ ಯೋಗ ಅಂತ ಹೇಳ್ಬೋದು. ವ್ಯಾಪಾರಸ್ಥರಿಗೆ ಆಗಿರ್ಬೋದು, ಆಯಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಕಷ್ಟಪಡುವಂಥ ವ್ಯಕ್ತಿಗಳಿಗೆ ಇದೊಂದು ರೀತಿ ಅದ್ಭುತ ಯೋಗ ಅನ್ಬಹುದು. ವಿವಾಹ, ಸಪ್ತಮ ಭಾವ ಅಂದ್ರೇ ಕಳತ್ರ ಭಾವ. ವಿವಾಹ ನೋಡ್ಕೊಳ್ಳಿ, ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ವಿವಾಹ ಕೂಡಿ ಬರುವುದು. ನಿಮ್ಮ ಮಾತಿಗೆ ಒಳ್ಳೆಯ ರೀತಿಯಲ್ಲಿ ಗೌರವ ಸಿಗುತ್ತವೆ, ಸ್ಥಾನಮಾನ ಸಿಗುವುದಾಗಿರ್ಬೋದು. ನಿಮ್ಮ ಸಮ್ಮುಖದಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ನಡೆಸೋದಾಗಿರ್ಬೋದು. ಮುಂದಾಳತ್ವ ವಹಿಸಿ ಕೆಲವೊಂದು ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿ ಒಳ್ಳೆಯ ಹೆಸರು ಪಡೆಯೋದು. ಈ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಪ್ರಮೋಷನ್ಗೆ ಆಯ್ಕೆ ಆಗೋದು. ಸೊ ಈ ರೀತಿ ಗುರು ಮಾತ್ರ 1 ಜೂನ್ವರೆಗೆ ಮಾತ್ರ, ಅಕ್ಟೋಬರ್ 31ರಿಂದ ಡಿಸೆಂಬರ್ ಕೊನೆಯವರೆಗೂ ಕೂಡ ಅನುಕೂಲಕರವಾಗಿದ್ದಾರೆ. ಆದರೆ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಇದೊಂಥರ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕೆ ಇಲ್ಲಿ ಅಂದರೆ ಗುರುಬಲ ಇದೆ. 7.5 ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೂ ಕೂಡ ಸ್ವಲ್ಪ ತಡ್ಕೊಳ್ಳೋದಕ್ಕೆ ಆತ್ಮವಿಶ್ವಾಸ, ಧೈರ್ಯ ಇದೆ. ಸ್ವಲ್ಪ ಅವಕಾಶಗಳು ಕಾಣಿಸ್ತಾ ಇರುತ್ತೆ. ಬಟ್ ಗುರುಬಲ ಕಮ್ಮಿಯಾಗಿ ಇಲ್ಲಿ ದ್ವಿತೀಯದನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ ಆಗಮನ, ಕೊನೆಯ ಹಂತ, 7.5 ಕೊನೆಯ ಹಂತ. ಈ ಶನಿ ಪರಮಾತ್ಮ ಯಾವ ರೀತಿ ಮುಖ್ಯವಾಗಿ ಸಾಲದ ವಿಷಯಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ, ಸಾಲದ ಸಮಸ್ಯೆಗಳು, ಸಾಲ ಕೊಟ್ಟಿರುವ ಸ್ವಲ್ಪ ಪ್ರೆಷರೈಸ್ ಮಾಡೋದು, ಈ ರೀತಿ ಎಲ್ಲ ವಿಷಯಗಳು ನಡೀತಾ ಇರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಅದು ಕೈ ಕಾಲು ಸೆಳೆತ, ಕಾಲು ನೋವು ಅಥವಾ ಎಲ್ಲಾದರೂ ಅಂದರೆ ಸಣ್ಣಗೆ ಕೆಳಗಡೆ ಬೀಳೋದು. ಈ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಆತಂಕಗಳು ಅಥವಾ ಸರಿಯಾಗಿರುವಂಥ ವಿದ್ಯಾಲಯವನ್ನು, ಉನ್ನತ ವಿದ್ಯಾ ಪ್ರಯತ್ನಗಳು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಬರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡಬೇಕು ಅಂತ ಹೇಳಿದರೆ ಗುರುಬಲದಿಂದ ಬರುತ್ತೆ. ಆದರೆ ಅತಿ ವಿಪರೀತವಾಗಿರುವಂಥ ಗ್ರೌಂಡ್ ವರ್ಕ್, ಹೋಮ್ ವರ್ಕ್ ಮಾಡಬೇಕಾಗಿರುತ್ತೆ. ಇಂಟರ್ವ್ಯೂ ಪ್ರಿಪ್ರೇಷನ್ ಆಗಿರುತ್ತೆ. ತುಂಬ ಕಷ್ಟಪಟ್ಟರೆ ಮಾತ್ರ ಉದ್ಯೋಗ ಪ್ರಾಪ್ತಿ ಅನ್ನೋದರಲ್ಲಿ ಕಷ್ಟದ ಅಂದರೆ ಇಲ್ಲಿ ಕರ್ಮಕಾರಕ, ಇಲ್ಲಿ ಯಾವುದು ಸುಲಭವಾಗಿ ಸಿಗಲ್ಲ. ಶನಿ ಪರಮಾತ್ಮ ಅಂದ್ರೇ ಕರ್ಮಕಾರಕ. ನೀನು ಕಷ್ಟಪಡು, ಫಲಿತ ಕೊಡ್ತೇನೆ, ನೀನು ಧರ್ಮವಾಗಿರು, ನಿನಗೆ ನ್ಯಾಯ ಮಾಡ್ತೀನಿ. ಅನೈತಿಕ, ಅಕ್ರಮ, ಶಾರ್ಟ್ ವರ್ಕ್, ಸ್ಮಾರ್ಟ್ ವರ್ಕ್ ಏನೂ ನಡೆಯಲ್ಲ. ಆದ್ದರಿಂದ ಅತಿಯಾದ ಕಷ್ಟ ಬೀಳುವುದರಿಂದ ಕಠಿಣ ಪರಿಶ್ರಮದಿಂದ ಉದ್ಯೋಗಗಳು ಸಿಗುವುದು. ವಿದ್ಯಾರ್ಥಿಗಳು ಸಹ ಅತಿ ವಿಪರೀತವಾಗಿರುವಂಥ ಹಾರ್ಡ್ ವರ್ಕ್, ಎಫರ್ಟ್ ಆಗಬೇಕಾಗಿರುತ್ತೆ. ಉನ್ನತ ರೀತಿಯಲ್ಲಿ ಅಂಕಗಳು, ಉನ್ನತ ರ್ಯಾಂಕ್ಗಳನ್ನು, ಉನ್ನತ ವಿದ್ಯಾಲಯಗಳ ಸೀಟುಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಾಲಿಫೈ ಆಗೋದಕ್ಕೆ 2ನೇ ಮನೆ ಶನಿ ಪರಮಾತ್ಮ ಅಂದರೆ ಅಷ್ಟಲ್ಲಪ್ಪೋ. ಸೊ ಆದ್ದರಿಂದ ವಿಪರೀತವಾಗಿ ನಿಮ್ಮ ಕಷ್ಟಗಳನ್ನು ನಂಬಿಕೊಂಡ್ರೆ ಮಾತ್ರ ಅದ್ಭುತವಾಗಿ ನಿಮಗೆ ಯೋಗಕಾರಕನಾಗಿರ್ತಾನೆ. ಇನ್ನು ಫೈನಾನ್ಷಿಯಲ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಥವಾ ಫೈನಾನ್ಷಿಯಲ್ ನಾವು ಆರ್ಥಿಕ ವಿಷಯಗಳಲ್ಲಿ ಮತ್ತೊಂದು ಸ್ಟೆಪ್ ಹೋಗಬೇಕು, ಏನಾದರೂ ಹೂಡಿಕೆಗಳು, ಇನ್ವೆಸ್ಟ್ಮೆಂಟ್ ಮಾಡಬೇಕು ವಿಷಯಗಳು ಅಂತ ತಂದಾಗ ಆಪರ್ಚುನಿಟೀಸ್ ಆದರೆ ಸಿಕ್ಕಾಪಟ್ಟೆ ಸಿಗುತ್ತೆ. ಆಪರ್ಚುನಿಟೀಸ್ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದರಲ್ಲಿ ಆಪರ್ಚುನಿಟೀಸ್ ನಿಮ್ಮ ಪಾಲಾಗಬೇಕು ಅಂದರೆ ವಿಪರೀತವಾಗಿರುವಂಥ ಕಷ್ಟ ಇರುತ್ತೆ. ಸೊ ಈ ಸಮಯದಲ್ಲಿ ನಿಮಗೆ ನೀವೇ ಗುರು, ನಿಮಗೆ ನೀವೇ ಟೀಚರ್, ನಿಮಗೆ ನೀವೇ ಮಿತ್ರ, ನಿಮಗೆ ನೀವೇ ಎಲ್ಲನೂ. ನಿಮ್ಮನ್ನು ನೀವು ನಂಬಿಕೋಬೇಕಾಗಿರುತ್ತೆ. ಯಾರೋ ಬರ್ತಾರೆ, ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾರೋ ಸಹಕಾರ ನೀಡ್ತಾರೆ, ಅವರು ನಮ್ಮನ್ನು ಇದು ಮಾಡ್ತಾರೆ, ನೋ ವೇ. ನಿಮ್ಮ ವರ್ಕು, ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿ, ನಿಮ್ಮ ಭವಿಷ್ಯ ಅಂತ ಹೇಳ್ಬೋದು. ನಿಮ್ಮ ಜೀವನ ಎಲ್ಲವೂ ಕೂಡ ನಿಮ್ಮನ್ನು ನೀವು ನಂಬ್ಕೋಬೇಕಾಗಿರುತ್ತೆ. ಈ 7.5 ಶನಿ ಪರಮಾತ್ಮನಿಂದ ಮುಖ್ಯವಾಗಿ ಈ 7.5 ಕೊನೆಯ ಹಂತವಾಗಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ನೀವು ಯಾವ ರೀತಿ ನಿಯತ್ತಾಗಿ, ಪ್ರಾಮಾಣಿಕರಾಗಿ, ನೀತಿಯಿಂದ, ಡೆಡಿಕೇಟೆಡ್ ಆಗಿ, ಪಂಕ್ಚುಯಾಲಿಟಿಯಾಗಿ ನಿಮ್ಮ ಕರ್ತವ್ಯಗಳನ್ನು ಈಡೇರಿಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟು ಅನ್ನೋದು ನೆನಪಿಟ್ಟುಕೊಳ್ಳಿ. ಈ ಸಂದರ್ಭದಲ್ಲಿ ಅಂದರೆ
ಸಂತಾನದ ಮುಖಾಂತರ ಒಂದು ಒಳ್ಳೆಯ ಅವರ ಜೊತೆ ಒಳ್ಳೆಯ ಫ್ರೆಂಡ್ಲಿ ಆಗಿರೋದು, ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳುವುದು, ಒಂದು ಸಂತಾನದ ಮುಖಾಂತರ, ಅನಂತರ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳು, ಸಂತಾನಕ್ಕೆ ವಿವಾಹಗಳು ನಡೆಯುವಂಥ ವಿಷಯಗಳಾಗಿರ್ಬೋದು, ನಿಮ್ಮ ವ್ಯಾಪಾರಗಳನ್ನು ವಿಸ್ತಾರ ಮಾಡೋದಾದರೆ ಎಕ್ಸ್ಟೆಂಡ್ ಮಾಡೋದಾಗಿರ್ಬೋದು, ಇನ್ನು ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಈಗ ಬಂದಿರುವಂಥ ಸುಲಭ ಸೂಕ್ಷ್ಮ ರೀತಿಯಲ್ಲಿ ಅದು ಅಂದರೆ ಅಲ್ಟ್ರಾ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದು ಅದರಿಂದ ಟ್ರೀಟ್ಮೆಂಟ್ ಪಡೆಯುವುದು ಆಗಿರ್ಬೋದು. ಇನ್ನು ಕೆಲವೊಂದು ಲಾಭ ಕೊಡುವಂಥ ಇಂದಿನ ದಿನಗಳು ಏನಾದರೂ ಹೂಡಿಕೆ ಆಗಿರ್ಬೋದು. ಎಲ್ಲ ಶನಿ ಪರಮಾತ್ಮನ ಅನುಗ್ರಹವಾಗಿ, ಮುಖ್ಯವಾಗಿ ನೀವು ಯಾವ ಪ್ರಾಮಾಣಿಕತೆಯ ಧರ್ಮದಿಂದ ಕಷ್ಟಪಟ್ಟು ಡೆಡಿಕೇಶನ್ ವರ್ಕ್ ಮಾಡ್ತಿರೋ ಅದಕ್ಕೆ ಪ್ರಕಾರವಾಗಿ ಫಲಿತಾಂಶ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ಇದೆ ಈ 2026 ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.